ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ವ್ಲಾಗ್ ಅಂತಂದರೆ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳು ಎಲ್ಲೇ ಹೋದ್ರೂ ಮತ್ತೆ ಅಂದರೆ ಹೊರಗಡೆ ಎಲ್ಲಾದರೂ ಹಿಂಗೆ ಆಂಟಿ ಮನೆಗೋ ದೊಡ್ಡಮ್ಮ ಮನೆಗೋ ನಮ್ಮ ತಂದೆ ಮನೆಗೂ ಎಲ್ಲರೂ ಹೋದರೆ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಅಲ್ಲೇನು ಕೆಲಸ ಮಾಡಿಸಲ್ಲ ಅವರು ಕೂಡ. ಯಾಕೆಂದರೆ ನಾವು ರೆಸ್ಟ್ ನಾವು ಮನೆಯಲ್ಲಿ ಮಾಡಿರ್ತೀವಿ ಅಂತ ಹೇಳಿ ಇಷ್ಟು ದಿವಸ ಒಂದು 15 ದಿವಸ ಅನಿಸುತ್ತೆ ಅಲ್ಲೆಲ್ಲ ಆರಾಮಾಗಿ ಫ್ರೀಯಾಗಿ ಇದ್ದೆ. ಆ್ಯಸ್ ಯೂಶ್ವಲ್ ಊರಿಗೆ ಬಂದಿದ್ದೀನಿ. ನನ್ನ ಡೈಲಿ ರೊಟೀನ್ ಹೆಂಗೆ ಇರುತ್ತೋ ಅದು ಸ್ಟಾರ್ಟ್ ಆಗುತ್ತೆ. ಸೊ ಗಂಡನ ಮನೆ ಅಂತ ಬಂದಮೇಲೆ ಸ್ವಲ್ಪ ಜವಾಬ್ದಾರಿಗಳು ಎಲ್ಲ ತಾನೇ ಒಂದೊಂದಾಗಿ ಕೆಲಸಗಳು ಹುಡಿಕೊಂಡು ಬರ್ತವೆ. ಸೊ ನಾವೆಲ್ಲರೂ ಹೊರಗಡೆ ಇದ್ದಾಗ ಅಲ್ಲಿ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ನಮ್ಮ ಮನೆಗೆ ಅಂತ ಬಂದಾಗ ನಮಗೆ ಒಂದೊಂದು ಕೆಲಸಗಳೇ ಹುಡ್ಕೊಂಬರ್ತವೆ. ಇಲ್ಲ ನಾವುಗಳು ಕೆಲಸ ಹುಡುಕೊಂಡು ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಆಗಿಬಿಡುತ್ತೆ. ಹಾಗೆಯೇ ನಮ್ಮ ಹೆಣ್ಮಕ್ಳು ಕೆಲಸ ಅಷ್ಟೇ ಅಲ್ವಾ. ಅಪ್ಪನ ಮನೇಲಿ ಎಷ್ಟು ಸುಖವಾಗಿ ಇದ್ದು ಬರ್ತೀವಿ, ಗಂಡನ ಮನೇಲೇನು ಸುಖವಾಗಿರಲ್ಲ ಅಂತ ಅನ್ನಲ್ಲ. ಅಲ್ಲಿ ಇರುವಂಥದ್ದು ಒಂದು ಜವಾಬ್ದಾರಿನ ನಾವು ನಿಭಾಯಿಸ್ತಿದ್ದೀವಿ ಅಷ್ಟೇ. ನಂದು ಹಾಗೆಯೇ ಆ್ಯಸ್ ಯೂಶ್ವಲ್ ನಾನು ಬಂದೇ ಕಿಚನ್ನು ಸ್ವಲ್ಪ ಕ್ಲೀನಿಂಗ್ ಮಾಡೋದು ಎಲ್ಲ ಇತ್ತು. ಹಾಗೆ ಈಗ ಒಂದು ಗುರುಪ್ರವೇಶ ಇತ್ತು ಅಂದರೆ ನಮ್ಮ ಮಾವನ ಕಡೆ ರಿಲೇಷನ್ನು ನಮ್ಮ ಊರಿನಲ್ಲೇ. ಸೊ ಹಾಗಾಗಿ ಹಾಗೆ ನನ್ನ ಮಗನ ಅಡ್ಮಿಷನ್ ಎಲ್ಲ ಇತ್ತು ಅಂತ ಹೇಳಿ ನಾನು ಊರಿಗೆ ಬಂದೆ. ಬೆಳಿಗ್ಗೆ ತಿಂಡಿ ನಾನು ಊರಿಗೆ ಬಂದು ಸೋಮವಾರ ಬಂದೆ. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಊರಿಂದ ತಂದಿದ್ದ ಬಟ್ಟೆಗಳು ಬ್ಯಾಗು ಹಾಗೆ ರೂಮೆಲ್ಲ ಅಷ್ಟು ದಿವಸದಿಂದ ಬೆಡ್ಡು ಎಲ್ಲ ಪಿಲ್ಲೋ ಕವರ್ಸು ಎಲ್ಲ ಚೇಂಜ್ ಮಾಡೋದಿರುತ್ತೆ. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡ್ತಾ ನಿಂತ್ಕೊಂಡೆ ಅಷ್ಟೇ. ಮಂಗಳವಾರ ಬೆಳಗ್ಗೆ ಸಿಂಪಲ್ಲಾಗಿ ಒಂದೊಂದೇ ತರಕಾರಿಗಳಿದ್ದು ಅದರಲ್ಲೇ ಫ್ರೈಡ್ ರೈಸ್ ಮಾಡೋಣ, ತುಂಬ ದಿನ ಆಗಿತ್ತು ಅಂತ ಹೇಳಿ. ಸೊ ಸಿಂಪಲ್ಲಾಗಿ ನಮ್ಮ ಮಾವನ ಬೆಳಗ್ಗೆ ಯಾರೋ ತೀರೋದ್ರು, ಸಾವು ಇದೆ ಅಂತ ಹೇಳ್ಬಿಟ್ಟು ತಿಂಡಿ ಬೇಡ ಅಂತ ಬೇಗ ಹೊರಟರು. ಇನ್ನು ನಾವು ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡು, ಮಕ್ಕಳು ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ಕೋಣ ಅಂತ ಹೇಳಿ ಸೊ ಈರುಳ್ಳಿ ಹಾಕ್ತೇನೆ ಮಾಡಿದ್ದೀನಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇತ್ತು ಮನೆಯಲ್ಲೇ ಪೇಸ್ಟ್ ಮಾಡಿರೋದು. ಸೊ ಅದಕ್ಕೆ ಕ್ಯಾಪ್ಸಿಕಮ್, ಕ್ಯಾರೆಟು, ಗೆಡ್ಡೆಕೋಸು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಇದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಅದಾದಮೇಲೆ ಅದಕ್ಕೆ ಜೀರಾ ಪೌಡರ್, ಹಾಗೆ ಪೆಪ್ಪರ್ ಪೌಡರು, ಹಾಗೆ ವಿನಿಗರ್ ಮತ್ತು ಸೋಯಾ ಸಾಸು, ಚಿಲ್ಲಿ ಸಾಸು. ಸೊ ಇಲ್ಲಿ ಚಿಲ್ಲಿ ಸಾಸ್ ಹಾಕಿರೋದು, ಹಾಗೆ ಟೊಮಟೊ ಸಾಸ್ ಹಾಕಿರೋದು ಇಲ್ಲಿ ಸ್ಕಿಪ್ ಆಗಿದೆ ವೀಡಿಯೋದಲ್ಲಿ. ಸೋಯಾ ಸಾಸ್ ಹಾಕಿದ್ರಿಂದ ಸೊ ಲೆಮನ್ನ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳೋಣ ಅಂಥೇಳಿ ಆಪ್ಷನಲ್ಲಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕಿ ಸ್ವಲ್ಪ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಫ್ರೈಡ್ ರೈಸ್ ಸೊ ಸಿಂಪಲಾಗಿ. ಸೊ ಇದಕ್ಕೆ ನಾವು 2 ಮೊಟ್ಟೆ ಹಾಕಿದ್ರೆ ಎಗ್ ರೈಸ್ ಕೂಡ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಲ್ಲೇ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿದ್ರೆ ಅದೇ ಆಗುತ್ತೆ. ಸೊ ಬೇಗ ಒಂದು ಕಡೆ ರೈಸ್ಗೆ ಇಟ್ಟಿದೆ. ಸೊ ರೈಸು ಕೂಗುವಷ್ಟರಲ್ಲಿ ನನ್ನ ಈ ಗೊಜ್ಜು ಆಯಿತು. ಕಿಚನ್ ಕೆಲಸ ಕೂಡ ತಿಂಡಿ ಮಾಡಿ ಇಟ್ಬಿಟ್ಟು ಸೈಡಲ್ಲಿ ಅಲ್ಲಿ ಟೈಲ್ಸ್ ಎಲ್ಲ ಇದ್ದು ಹಾಗೆ ಪಾತ್ರೆಗಳು ಮತ್ತು ಈಸಿಯಾಗಿ ಅವರು ಹೆಂಗೆ ಬೇಕು ಹಂಗಂಗೆ ಇಟ್ಕೊಂಬಿಡ್ತಾರೆ ಕಿಚನ್ನ ಸ್ವಲ್ಪ ಮೆಸ್ಸಪ್ ಆಗಿ. ಹಾಗಾಗಿ ಅದನ್ನೆಲ್ಲ ನನಗೆ ಬೇಕಾಗಿರೋ ಥರನೇ ನನಗೆ ಫುಲ್ ಕ್ಲೀನ್ಡಾಗಿರಬೇಕು. ನನಗೆ ಅಲ್ಲಿ ಇಲ್ಲಿ ಇದ್ದರೆ ಆಗೋಲ್ಲ. ನನಗೆ ಆ ಪಾತ್ರೆ ಅಲ್ಲಿರಬೇಕು ಅಂದರೆ ಸೊ ಅಲ್ಲೇ ಇರಬೇಕು ನನಗೆ ಆ ಥರ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಅವರು ಕಸ ಗುಡಿಸ್ಕೊಡ್ತೀನಿ ಅಂದರು. ನನ್ನ ಮಗ ಆಗಲೇ ಬಂದು ಎತ್ಕೊ ಅಂತ ಹಠ ಮಾಡ್ತಾಯಿದ್ದ. ಅದಕ್ಕೆ ಇಬ್ಬರು ಸೇರಿ ಹಾಗೆ ಸೋಫಾ ಕವರ್ಸು, ಹಾಸಿಗೆ ಕವರ್ಸು ಎಲ್ಲ ಕೊಳೆ ಆಗಿತ್ತು ಅಂತ ಹೇಳಿ ಎಲ್ಲನೂ ಕೂಡ ಎತ್ತಿ ವಾಶ್ಗೆ ಹಾಕ್ತಾಯಿದೆ. ಅವರು ಅವನಿಗೆ ಊಟ ಮಾಡಿಸು, ನಂಗೆ ಗುಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಅಷ್ಟರಲ್ಲಿ ಅವನಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಸ್ವಲ್ಪ ಅನ್ನ ತುಪ್ಪಗೆ ಆ ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲನೂ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಇಟ್ಟಿದ್ರು. ಸೊ ನಾನು ಅದನ್ನು ಎಲ್ಲ ಬಂದು ಒರೆಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇಷ್ಟು ದಿವಸ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡಿಸೋದು ಬೇಡ ಅನ್ನೋದು ಇಷ್ಟು ದಿವಸ ನಾನು ಊರಿಗೆ ಹೋಗಿದ್ದಾಗ ಮಾಡಿದ್ರಲ್ವ, ಹಾಗಾಗಿ ಸೊ ನಾನೇ ಮಾಡ್ಕೊತೀನಿ ಬಿಡಿ ಅಂದೆ. ಆದರೆ ಅವರು ಬಟ್ಟೆಗಳು ಎಲ್ಲ ತುಂಬ ವಾಶ್ಗೂ ಆಗ್ತಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು. ಹಾಗೆ ಗುರುಪ್ರವೇಶ ಇರೋದ್ರಿಂದ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಬೇಗ ಎಲ್ಲ ಕೆಲಸನೂ ಕೂಡ ಕ್ಲೀನ್ ಮಾಡ್ತಾಯಿದ್ವಿ.
ನಾನು ಎಲ್ಲ ಪಿಲ್ಲೋ ಕವರು ಹಾಗೆ ಸೋಫಾ ಕವರ್ಸ್ನೆಲ್ಲ ಹಾಸಿ ನನ್ನ ಮಗನಿಗೆ ಊಟ ಮಾಡ್ಸೋಕೆ ಹೋದೆ. ಅಷ್ಟರಲ್ಲಿ ಅವರು ಕಸ ಎಲ್ಲ ಗುಡಿಸ್ಕೊಟ್ಟಿದ್ರು. ಸೊ ನಾನು ಮನೆ ಒರೆಸ್ಕೊಂಡು ಈಸಿ ಆಯಿತು. ಸೊ ಹೀಗೆ ಇಬ್ಬರು ಒಬ್ರಿಗೊಬ್ರು ನಾನೊಂದು ಕೆಲಸ ಮಾಡಬೇಕಾದ್ರೆ ಅವರೊಂದು ಕೆಲಸ ಮಾಡ್ತಾರೆ. ನಾನೇನಾದರೂ ಮಾಡಬೇಕಾದ್ರೆ ಅವರು ಈ ಥರ ಆ್ಯಸ್ ಯೂಶ್ವಲ್ ಆಲ್ಟರ್ನೇಟಿವ್ ಆಗಿ ಮಾಡ್ಕೊತಿರ್ತೀವಿ. ಇಲ್ಲ ಒಂದೊಂದು ದಿವಸ ಏನಾರು ಅಷ್ಟು ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ ಬಿಡಿ ಅಂತೀನಿ. ನನ್ನ ಮಗ ಆಡುವಾಗ ಸ್ವಲ್ಪ ಕ್ರ್ಯಾಂಕಿ ಆದಾಗ ಇಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಅವ್ನು ನಾನೇ ಬೇಕು ಅಂತ ಹಠ ಮಾಡ್ತಾನೆ ಒಂದೊಂದು ಸಲ. ಆಗ ನಾನೇ ಅವನನ್ನು ಕರ್ಕೊಂಡು ಹೋಗ್ತೀನಿ. ಈಗ ಆಲ್ಟರ್ನೇಟಿವ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಹಾಗೆ ನನ್ನ ಈ ಒಂದು ಶಾಪಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಮತ್ತು ನಿಮಗೆ ಯಾವ ಥರದಾದ್ರು ವ್ಲಾಗ್ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.